はい、先生。ryoko ಹಾಂ, ryoko ಹೆಸರು ಓದಿ, ಒಂದೊಂದೇ ಓದಿ ನೋಡೋಣ. ryoko ಓಕೆ, ಫುಲ್ ಓದಿ ನೋಡೋಣ. ಹಾಂ, ಸೆಂಟೆನ್ಸ್ ಓದಿ. ryoko shimashita. ಹಾಂ, ryoko shimashita. ಓಕೆ, ನಾವು ಓದ್ತೀನಿ ನೋಡಿ. ರ್ಯೋಕೋ ರ್ಯೋಕೋ ಶಿಮಸ್ತ. ryoko shimashita. ಇದು ರ್ಯೋ ರ್ಯೋ ಕೋ ರ್ಯೋಕೋ ರ್ಯೋಕೋ ryoko ಶಿಮಸ್ತ. ಹ್ಞೂ ryoko shimashita. ಹ್ಞೂ ಅರ್ಥ. ಟ್ರಿಪ್ಗೆ ಟ್ರಿಪ್ ಮಾಡಿದೆ. ಹಾಂ, ಟ್ರಿಪ್ಪನ್ನು ಮಾಡಿದೆ. ಕೇಳಿ. ryoko ನಾನ್ನಿಚ್ಚಿ ryoko ನಾನ್ನಿಚ್ಚಿ shimashita. ಪ್ರಶ್ನೆ ಕಾ ಬೇಕಲ್ವಾ, ಪ್ರಶ್ನೆ ಕೇಳಬೇಕು. ಶಿಮಾಸ್ತಕ ಹಾಂ, ಅರ್ಥ. ಟ್ರಿಪ್ಪು ಎಷ್ಟು ದಿನ ಮಾಡಿದ್ರಿ? ಹಾಂ, ಎಷ್ಟು ದಿನ ಮಾಡಿದ್ರಿ. ಹ್ಞೂ ಆ, ನಿಶೋಕಾನ್ ಶಿಮಾಸ್ತ ಹಾಂ, 2 ವೀಕ್ ಮಾಡಿದೆ. ಎಸ್, ನಾನು ನಿಚ್ಚಿ. ಓಕೆ, ನೆಕ್ಸ್ಟ್ ರಘು ಸರ್. ಮೈನಿಚಿ ಅತರಕಿಮಸ್ ಅಚಿಜಿಯನ್. ಓ, ಹ್ಞೂ ಮೈನಿಚಿ ನಾನ್ಜಿಕಾನ್ ವ ಅತರಕಿಮಸ್ ಕಾ ಹಾಂ, ಅಚಿಜಿ ಅಚಿಜಿ ಅಚಿಜಿಹಾನ್ ಅತರಕಿಮಸ್. ಹಚಿಜಿ ಖಾನ್. ಅಚಿಜಿಕಾನ್ ಅತರಕಿಮಸ್. ಹಾಂ, ಅರ್ಥ. 8 ಅವರ್ ವರ್ಕ್. ಡೈಲಿ ಎಷ್ಟು ಅವರ್ ವರ್ಕ್ ಮಾಡ್ತೀರಾ? ಹಾಂ, 8 ಅವರ್ ವರ್ಕ್ ಮಾಡ್ತೀನಿ. ಸೂಪರ್. ಸುಮನ್ ಸರ್. Patience. ಹ್ಞೂ Yasumi wa nanpon desu ka? ಅಲ್ಲ, ಇದು ಎಸ್ಮಿಮಸ್ ರೆಸ್ಟ್ ಮಾಡ್ತೀನಿ. ಅದೇ ಎಷ್ಟು ನಿಮಿಷ ರೆಸ್ಟ್ ಮಾಡ್ತೀರಾ. Nice. ಸೊ ನಾಂಪುನ್. Nanpon. ಎಷ್ಟು ನಿಮಿಷ. Yasumi wa nanpon. ಎಸುಮಿ ವಾ ಬರಲ್ಲ. ಎಷ್ಟು ನಿಮಿಷ ವಿಶ್ರಾಂತಿಸ್ತೀರಾ, ಎಷ್ಟು ನಿಮಿಷ ರೆಸ್ಟ್ ಮಾಡ್ತೀರಾ. ಇದು ಕ್ರಿಯಾಪದದಲ್ಲೇ ಹೇಳಬೇಕು. Okay, sensei. Nanpon yasumi mashita ka? ಹಾಂ, ಎಸ್, ನಾಂಪುನ್ ಎಸುಮಿ ಮಸ್ತಕ. ಎಷ್ಟು ನಿಮಿಷ ರೆಸ್ಟ್ ಮಾಡಿದ್ರಿ. Jupun dake yasumi mas. ಅಲ್ಲ, ಪಾಸ್ಟ್ ಟೆನ್ಸಲ್ಲಿ ಕೇಳಿದ್ರಲ್ಲ Yasumi ನಿಮಗೆ. mashita. Jupun dake yasumi mashita. ಅರ್ಥ. ಎಷ್ಟು ನಿಮಿಷ ರೆಸ್ಟ್ ಮಾಡಿದ್ರಿ? ಹಾಂ, 10 ನಿಮಿಷ ರೆಸ್ಟ್ ಮಾಡಿ. ಇಲ್ಲಿ ಧಕ್ಕೆ ಅಂತ ಇದೆಯಲ್ಲ, 10 ನಿಮಿಷ ಅಷ್ಟೇ ರೆಸ್ಟ್ ಮಾಡಿದೆ ಅಂತ. ಧಕ್ಕೆ 10 ನಿಮಿಷ ಧಕ್ಕೆ ಬಂದರೆ ಅಷ್ಟೇ, 10 ನಿಮಿಷ ಅಷ್ಟೇ ರೆಸ್ಟ್ ಮಾಡಿದ್ದು. ಓಕೆ. ಎಸ್. ಸೊ ನಾಂಪುನ್ ಎಸುಮಿ ಮಸ್ತಕ, ಇಲ್ಲ ನಾಂಪುನ್ ಎಸುಮಿ ಮಸ್ಕ, ಜಿಪ್ಪುನ್ ಧಕ್ಕೆ ಎಸುಮಿ ಮಸ್. ಎಷ್ಟು ನಿಮಿಷ ರೆಸ್ಟ್ ಮಾಡ್ತೀರಾ? 10 ನಿಮಿಷ ಅಷ್ಟೇ ರೆಸ್ಟ್ ಮಾಡ್ತೀನಿ. ಎಸ್, ಹರ್ಷಿತಾ ಸರ್. ನಿಹೊಂಗೊವು ಬೆಂಕ್ಯೋಶಿ ಮಸ್ತಕ. ಅಲ್ಲ, ಬೆಂಕ್ಯೋಶಿ ಮಸ್ತ. ಅಲ್ಲ, ಸ್ವಲ್ಪ ಟೋನ್. ನಿಹೊಂಗೊವು ಬೆಂಕ್ಯೋಶಿ ಮಸ್ತ. ನಿಹೊಂಗೊವೋ ಬೆಂಕ್ಯೋಶಿ ಮಸ್ತ. ಇದನ್ನು ಓದ್ದೆ, ಅಭ್ಯಾಸ ಮಾಡಿದೆ. ಜಾಪನೀಸ್ ಓದ್ದೆ. ತಿಂಗಳು ಕೊಟ್ಟಿದೆ ನೋಡಿ. ಸಂಕತ್ಸು ಸಾಂಕಗೆತ್ಸು ಅಂದರೆ 3 ತಿಂಗಳು. ಸೊ ಈಗ ಕೇಳ್ಬೇಕು ನೀವು ಪ್ರಶ್ನೆ. ದೊನೋ ಕುರಾಯ್ ನಿಹೊಂಗೊವು ಬೆಂಕ್ಯೋಶಿ ಮಸ್ತಕ. ಹಾಂ, ದೊನೋ ಕುರಾಯ್ ಅಂದರೆ ಅದೇ ಎಷ್ಟು ತಿಂಗಳು ಅಂತ. ಅಂದರೆ ಟೈಮ್ ಕೇಳುತ್ತೆ, ಟೈಮ್ ಕೇಳ್ತೀವಿ ನಾವು. ನಮ್ಮ ಕನ್ನಡದಲ್ಲಿ ಎಷ್ಟು ತಿಂಗಳು, ಎಷ್ಟು ದಿನ ಅಂತ ಸ್ಪೆಸಿಫಿಕ್ಕಾಗಿ ಕೇಳ್ತೀವಿ. ಜಾಪನೀಸಲ್ಲಿ ಈ ಥರ ಜನರಲ್ ಆಗಿ ದೊನೋ ಗುರಾಯ್ ನಾವು ಅನ್ಕೊಬೇಕು. ದೊನೋ ಕುರಾಯ್ ಎಷ್ಟು ದಿನ, ಅಲ್ಲ ಎಷ್ಟು ದಿನ ಎಷ್ಟು ತಿಂಗಳು ಯಾವ್ದಾರು ಆಯಿತು, ಈ ಕ್ರಿಯೆಯನ್ನು ಮಾಡಿದ್ರಿ ಅಂತ ಅರ್ಥ. ಸಂಕಗೆತ್ಸು ಬೆಂಕ್ಯೋಶಿ ಮಸ್ತ. ಓ, 3 ತಿಂಗಳು ಓದ್ದೆ. 3 ತಿಂಗಳು ಓದ್ದೆ. ಎಸ್. ಹೈ, ನಿಹೊಂಗೊ ಬೆಂಕ್ಯೋಶಿ ಮಸ್ತ ಸಂಕಗೆತ್ಸು. ಪ್ರಶ್ನೆ ಕೇಳ್ತೀನಿ.
ದೊನೊಗುರಾಯಿ ನಿಹೊಂಗೊ ವೊ ಬೆಂಕ್ಯೋ ಶಿಮಾಸ್ತಾ ಕಾ? 3 ヶ月 ಬೆಂಕ್ಯೋ ಶಿಮಾಸ್ತಾ. ಎಷ್ಟು ತಿಂಗಳು ಜಾಪನೀಸನ್ನು ಅಭ್ಯಾಸ ಮಾಡಿದ್ರಿ? 3 ತಿಂಗಳು ಅಭ್ಯಾಸ ಮಾಡಿದೆ. ಎಸ್, ಚೈತ್ರ ಸರ್. 旅行します。ಹಾಂ 1週間ぐらい ಹಾಂ ಟ್ರಿಪ್ ಮಾಡ್ತೀನಿ 1 ವಾರ. ಈಗ ನಾನು ಕೇಳಿ ಪ್ರಶ್ನೆ. ಗುರಾಯಿ ಅಂದರೆ 1 ವಾರದಷ್ಟು ಅಂತ. 1 ವಾರದಷ್ಟು. ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀರಾ? ಅಪ್ರಾಕ್ಸಿಮೇಟ್ ಹೇಳ್ಬೇಕಾದ್ರೆ ನಾವು ಹಿಂಗೆ ಹೇಳ್ತೀವಲ್ಲ ಕನ್ನಡದಲ್ಲಿ 1 ವಾರ ಅಷ್ಟು 2 ವಾರ ಅಷ್ಟು ಅಂತ. どのぐらい日本語どのぐらい旅行をしましたか? ಓಕೆ, ಪಾಸ್ಟರ್ ಕೇಳ್ತೀರಾ? ಎಷ್ಟು ದಿನ ಟ್ರಿಪ್ ಮಾಡಿದ್ರಿ? ಎಸ್. 1週間しました。ಅರ್ಥ? 1 ವಾರ ಮಾಡಿದೆ. ಓಕೆ, ಸೊ 1 ವಾರ ಮಾಡಿದೆ. ಎಕ್ಸಾಕ್ಟಾಗಿ 1 ವಾರ ಮಾಡಿದ್ದೀರಾ, 1 ದಿನ ಹೆಚ್ಚು ಕಮ್ಮಿ ಇಲ್ಲ. ಸೊ ಗುರಾಯಿ ಸೇರಿಸಿದ್ರೆ 1 ವಾರ ಹೆಚ್ಚು ಕಮ್ಮಿ ಅಂತ. ಸೊ ನಿಮ್ಮಿಷ್ಟ, ನಿಮಗೆ ಬಿಟ್ಟಿದ್ದು. ಗುರಾಯಿ ಸೇರಿಸಿ ಹೇಳ್ತೀರೋ ಬಿಡ್ತೀರೋ? ಕ್ವೆಶನ್ ಅಲ್ಲಿ ಇದೆಯಲ್ವಾ ಸೆನ್ಸೆ? ಹೇಳ್ತೀರಾ? ಹೇಳ್ಬೇಡಿ. 1週間ぐらいしました。ಎಸ್, ಸೂಪರ್. 1 ವಾರದಷ್ಟು ಮಾಡಿದೆ. ಸಾಗರ್ ಸರ್. ಪುರಾನ್ ಸುಗೋವೋ ನರಾಯಮಸ್ತಾ. ಓ, ಏನಂತೆ? ಪುರಾನ್ಸ್ ಅಂದರೆ ಲ್ಯಾಂಗ್ವೇಜ್ ಫ್ರೆಂಚ್. ಓದಿದ್ರಿ? ಇದು ಕಲ್ತೆ. ಇದು ಕಲ್ತೆ ರಿಯಲ್ ಕಾಯಿಲಲ್ಲಿ. ಫ್ರಾನ್ಸ್ಗೋ ನರಾಯಿಮಸ್ತಾ, ಫ್ರೆಂಚನ್ನು ಕಲಿತೆ. ಎಷ್ಟು? 5 ವರ್ಷ. ಕೇಳಿ ಅಷ್ಟೇ. ದೊನೊಕುರಾಯ್ ಪುರಾನ್ಸುಗೋವೋ ನರಾಯಮಸ್ತಾ ಕಾ? ಹಾಂ. ಗೋನೆನ್ ನರಾಯಮಸ್ತಾ. ಗೊನೆನ್ ನರಾಯಿಮಸ್ತಾ, ಎಸ್. ಫ್ರೆಂಚ್ ಲ್ಯಾಂಗ್ವೇಜು ಎಲ್ಲಿ ಎಷ್ಟು ದಿನ ಕಲ್ತ್ರಿ? 5 ವರ್ಷ ಕಲಿತೆ. ಎಸ್. ನೆಕ್ಸ್ಟ್ ರಘು ಸರ್. ಫಸ್ಟ್ ರೋಡ್ ಸೂಪಾ. ಸೂಪಾ ದೆ ಅತರಕಿ ಮಸ್ತಕ. ಓಕೆ. 4 ಗೆಚ್ಚು ಗುರಾಯಿ. ಓಕೆ, ಇಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಇದು ದೊನೊಗುರಾಯಿ. ಸೊ ಎಷ್ಟು ದಿನ ಎಷ್ಟು ವರ್ಷ ಈ ಕ್ರಿಯೆಯನ್ನು ಮಾಡಿದ್ರಿ ಅಂತ ಅದನ್ನು ಕಲಿತಾ ಇದ್ದೀವಿ ಈ ಪ್ಯಾಸೇಜಲ್ಲಿ. ಸೊ ದೊನೊಗುರಾಯಿ ಬಳಸಿ ಹೇಳಿ. ದೊನೊಗುರಾಯ್ ಸೂಪರ್. ದೊನೊಗುರಾಯ್ ಸೂಪರ್ ದೆ ಅತರಕಿ ಮಸ್ತಕ. ಹಾಂ. ಓಕೆ. 4 ಗೆಚ್ಚು ಗುರಾಯ್ ಅತರಕಿ ಮಸ್ತಾ. ಹಾಂ, ಅರ್ಥ? ಸೂಪರ್ ಮಾರ್ಕೆಟ್ ಅಲ್ಲಿ ಎಷ್ಟು ತಿಂಗಳು ಕೆಲಸ ಮಾಡಿದ್ರಿ? ಎಷ್ಟಂತೆ? 4 ತಿಂಗಳು. ಎಸ್, 4 ತಿಂಗಳಷ್ಟು. 4 ತಿಂಗಳಷ್ಟು ಕೆಲಸ ಮಾಡಿದೆ. ಯೊಂಕ ಗೆಟ್ಸ್ ಗುರಾಯಿ ಹತರಾಕಿ ಮಸ್ತಾ. ಸುಮನ್ ಸರ್. ದೊನೊಗುರಾಯ್ ನಿವೊನ್ನಿ ಇಮಸ್ ಕಾ? ಹಾಂ. ನೀನೆನ್ ಇಮಸ್. ಓ, ಎಸ್. ಓಕೆ, ಅರ್ಥ? ಎಷ್ಟು ವರ್ಷ ಎಷ್ಟು ವರ್ಷ ನೀವು ಜಪಾನಲ್ಲಿ ಇರ್ತೀರಾ? ಇರ್ತೀರಲ್ಲ, ನೀವು ಇದ್ದೀರಾ ಆಗ್ಲೇ ಅಲ್ಲಿ ಹೋಗಿ. ಎಷ್ಟು? 2 ವರ್ಷ. 2 ವರ್ಷ ಇದ್ದೀನಿ. ಎಸ್, ನೀನೇ ನಿಮಸ್. ಸೊ ನೋಡಿ, ನೀವು ಟೈಮ್ ಬಗ್ಗೆ ಕೇಳೋದಾದರೆ ಏನೋ ಒಂದು ಕ್ರಿಯೆ ನಡೆದಿರುತ್ತೆ, ಓದಿರೋದಾಗಿರ್ಬೋದು, ಕಲ್ತಿರೋದಾಗಿರ್ಬೋದು, ಕೆಲಸ ಮಾಡಿರೋದಾಗಿರ್ಬೋದು. ಈ ಟೈಮ್ ಕೇಳಬೇಕಾದ್ರೆ ನೀವು ಈ ದೊನೊಕುರಾಯ್ ಅಂತ ಬಳಸ್ಬೋದು.
ಎಸ್ ಇಲ್ಲ ಇಲ್ಲೂ ಬಳಸ್ಬೋದು, ನೀವು ಇಲ್ಲೂ ಬಳಸ್ಬೋದು. ಎಲ್ಲೆಲ್ಲಿ ಆ ಕ್ರಿಯೆ ಬಗ್ಗೆ ಟೈಮ್ ಬಗ್ಗೆ ಕೇಳಬೇಕು ಅಲ್ಲಲ್ಲಿ ದೋನಕುರಾಯ್ ಬಳಸ್ಬೋದು. ಇಲ್ಲಿ ಸ್ಪೆಸಿಫಿಕ್ಕಾಗಿ ಕೇಳಿದೆ ಅಷ್ಟೇ, ನಾನು ನಿಚ್ಚಿ, ನಾನು ಜಿಕ. ಅದ್ರ ಬದಲು ದೊನಗುರಾಯ್ ಅಂತ ಕೇಳ್ಬಿಟ್ರೆ ಆಯಿತು, ಭಾಳ ಈಸಿ. ನಾನು ದೊನಗುರಾಯ್ ಜಾಸ್ತಿ ಬಳಸ್ತೀನಿ. ಎಸ್, ಬಿ ಎಕ್ಸಸೈಸ್ ಮುಗೀತು. ಸಿ ಹೋಗೋಣ, ಕನ್ವರ್ಸೇಷನ್. ಎಸ್, ಸೊ ಚೈತ್ರ ಸನ್, ಹರ್ಷಿತಾ ಸನ್. ಚೈತ್ರ ಸನ್ ಎ, ಹರ್ಷಿತಾ ಸನ್ ಬಿ. ಇರಶೇಮಸೆ. ಓಕೆ ತಾಳಿ, ಇವ್ರು ಎಲ್ಲಿದ್ದಾವೆ ಚಿತ್ರ ನೋಡಿ. ರೆಸ್ಟೋರೆಂಟ್. ಇದು ರೆಸ್ಟೋರೆಂಟಲ್ಲಿ ನಡೆಯೋ ಕನ್ವರ್ಸೇಷನ್ ನೋಡಿ ಯಾವ ಥರ ಇರುತ್ತೆ. ಹೈ, ಇರಶೇಮಸೆ. ಸಂತೋ ವೆಲ್ಕಮ್. ಒಳಗೆ ಬನ್ನಿ. ಎಸ್, ಸಂತೋ ಸಂತೋಷ ಸಾನ. ಅಲ್ಲ ಸಂತೋ 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 ಸಾಂದೋ ಇಚ್ಚಿ. ಸಾಂದೋ ಇಚ್ಚಿ. ಏನು ಗೊತ್ತಾಯ್ತಾ ಸಾಂದೋ ಇಚ್ಚಿ ಅಂದರೆ? ಸ್ಯಾಂಡ್ವಿಚ್. ಹಾಂ, ಸಾಂದೋ ಇಚ್ಚಿವೋ ಫುತಾತ್ಸು ಕುದಾಸಾಯಿ. ಹಾಂ, ಸ್ಯಾಂಡ್ವಿಚ್ 2 ಕೊಡಿ ಪ್ಲೀಸ್. ಸ್ಯಾಂಡ್ವಿಚನ್ನು 2 ಕೊಡಿ. 2 ಕೊಡಿ. ಕೊಡಿ ಪ್ಲೀಸ್. ಕುದಾಸಾಯಿ ಪ್ಲೀಸ್. ಎಸ್, ಭಾಳ ಪೊಲೈಟಾಗಿ ಕೇಳೋದು, ಕೊಡಿ. ಇವ್ರೇನಂತಾರೆ ಅದಕ್ಕೆ? ಹಾಂ, ಕಶಿಕೋಮಾರಿ ಮಾಸ್ತಾ. ಕಶ್ಕೋಮಾರಿ ಮಾಸ್ತಾ. ಕಶಿಕೋಮಾರಿ ಮಾಸ್ತಾ. ಎಸ್, ತಗೊಳ್ಳಿ ಅಂತ ಕೊಡ್ಬೇಕಾದ್ರೆ ಅದೊಂದು. ಇಲ್ಲ, ಗಾಟ್ ಇಟ್ ಅಂತ ಅರ್ಥ. ಓಕೆ ಓಕೆ. ನೋಟೆಡ್ ಡೌನ್ ಅಂತ. ಸೊ ಇದು ನಾವು ಜನಗಳು ಬಳಸಲ್ಲ, ರೆಸ್ಟೋರೆಂಟಲ್ಲಿ ಬಳಸ್ತಾರೆ. ಯಾರೋ ವೇಟ್ರೆಸ್ಗಳು ಇರಶಾಮಸೆ ಬನ್ನಿ, ಏನು ಬೇಕು ಅಲ್ಲ, ಬನ್ನಿ ಅಂತಾರೆ, ನೀವು ಕೊಡಿ ಅಂತೀರ, ಆಯಿತು ಅಂತಾರೆ, ಅಷ್ಟೇ ಇದು. ಓಕೆ ಸರ್. ಎಸ್, ಸೊ ಇಂಥ ಅದೇ ಎಕ್ಸ್ಪ್ರೆಷನ್ಗಳು ಯಾವ ಸ್ಥಳದಲ್ಲಿ ಎಂಥ ಎಕ್ಸ್ಪ್ರೆಷನ್ ಬರುತ್ತೆ ಅನ್ನೋದು ತಲೆ ಇಟ್ಕೊಂಡ್ರೆ ನೆನ್ಪುಳಿಯುತ್ತೆ. ಎಸ್, ನೆಕ್ಸ್ಟು ಸಾಗರ್ ಸನ್ ಮತ್ತು ರಘು ಸನ್. ಸೆನ್ಸೆ ಒಂದ್ ಡೌಟು. ಈ ಕಾಶಿಕುಮಾರಿ ಮಾಸ್ತಾ ನಾರ್ಮಲ್ ಕಾನ್ವರ್ಸೇಷನ್ ಅಲ್ಲಿ ನಂಗೆ ಅರ್ಥ ಆಯ್ತು ಅಂತ ವಕಾರಿ ಮಾಸ್ತಾ ಬದಲು ಅದನ್ನ ಎಲ್ಲೂ ಯೂಸ್ ಮಾಡಲ್ವಾ? ಇಲ್ಲ, ಇದು ಬಿಸ್ನೆಸ್ ವರ್ಡ್, ಇದು ಬಿಸ್ನೆಸ್ ಜಪನೀಸು. ನೀವು ಬಳಸ್ಬೋದು, ಅರ್ಥ ಆಗುತ್ತೆ. ಆದರೆ ನಾನು ಏನು ಆರ್ಡ್ರ್ ಕೊಟ್ಟಿಲ್ಲಲ್ಲ, ಇವ್ರು ಯಾಕೆ ಕಶ್ಕೋಮಾರಿ ಮಸ್ತಾ ಅಂತ ಜಪನೀಸ್ ಅನ್ಕೊಂಡ್ಬಿಡ್ತಾರೆ ನೀವು ಕಶ್ಕೋಮಾರಿ ಮಸ್ತಾ ಅಂತ ಹೇಳ್ಬಿಟ್ರೆ. ವಕಾರಿ ಅದೇ ಡೇ ಟು ಡೇ ಲೈಫಲ್ಲಿ ವಕಾರಿ ಮಸ್ತಾ ಅಂತ ಹೇಳಿದ್ರೆ ಒಳ್ಳೇದು. ಯಾಕಂದರೆ ನೀವು ವೇಟ್ರೆಸ್ ಅಲ್ಲ ಕಶ್ಕೋಮಾರಿ ಮಸ್ತಾ ಅಂತ ಹೇಳೋಕ್ಕೆ. ಓಕೆ. ಸಾಗರ್ ಸನ್ ಎ, ರಘು ಸನ್ ಬಿ. ಸೊ ನೀವೇನು ಆರ್ಡ್ರ್ ಮಾಡ್ತೀರಾ? ಜ್ಯೂಸು. ಜ್ಯೂಸ್ ಆರ್ಡ್ರ್ ಮಾಡ್ತೀರಾ. ಎಸ್, ಸೊ ಈಗ ರಘು ಸನ್ ವೇಟ್ರೆಸ್ಸು, ನೀವು ಕಸ್ಟಮರ್. ಶುರು ಆಗಲಿ. ಇರಶಾಮಸೆ. ಸೂಪರ್. ಜ್ಯೂಸು ಫುದೋತ್ಸು ಕುದಾಸಾಯ್. 2 ಬೇಕಾ ನಿಮಗೆ? ಇಲ್ಲಿ ಒಂದೇ ಇದೆ. ಹಿತೋತ್ಸು ಕುದಾಸಾಯ್. ಸರಿ, ಹಿತೋತ್ಸು ಕುದಾಸಾಯ್. ಅರ್ಥ? ಜ್ಯೂಸ್ 2 ಕೊಡಿ. ಜ್ಯೂಸನ್ನು 2 ಕೊಡಿ. ನೀವು ಕಶ್ಕೋರಿ ಮಸ್ತಾ. ಒಂದೊಂದೇ ಓದಿ ತಪ್ಪು ಓದಿದ್ರಿ. ಕಶ್ಕೋಮಾರಿ ಮಸ್ತಾ. ಕಶ್ಕೋರಿ ಮಸ್ತಾ. ತಪ್ಪು ನಿಧಾನಕ್ಕೆ ಓದಿ, ಒಂದೊಂದೇ. ಕಾಶಿ ಕೋಮಾರಿ ಮಶಿತಾ. ಕಶಿಕೋರಿ ಮಸ್ತಾ. ಅಯ್ಯೋ, ನಾವು ನೋಡಿ. ಕಾಶಿಕೋಮಾರಿ ಮಶಿತಾ. ಕಾಶಿಕೋಮಾರಿ ಮಸ್ತಾ. ಕಶಿಕೋಮಾರಿ ಮಸ್ತಾ. ಎಸ್, ಟಂಗ್ ಟ್ವಿಸ್ಟರ್ ಇದ್ದಂಗಿದೆಲ್ಲ. ಕಶಿಕೋಮಾರಿ ಮಸ್ತಾ. ಎಸ್, ಸೊ ರಘು ಸಾನ್ ಮತ್ತು ಸುಮನ್ ಸಾನ್. ಈಗ ರಘು ಸಾನು ಕಸ್ಟಮರ್ ಆಗಿ, ಸುಮನ್ ಸೂಪರ್. ಇದು ಐಸ್ ಕ್ರೀಮು. ಐಸ್ ಕ್ರೀಮು
ಯೊತ್ಸುತ್ಸು ಕುದಾಸಾಯ್. ನೋಡಿ ಒತ್ತಕ್ಷರ ಇದು. ಯೊತ್ಸು ಕುದಾಸಾಯ್. ಯೊತ್ಸು ಕುದಾಸಾಯ್. ಐಸ್ ಕ್ರೀಮ್ ಅಂದರೆ 4 ಐಸ್ ಕೊಡಿ. ಕ್ರೀಮು ಯೊತ್ಸು ಕುದಾಸಾಯ್. ಹಾಂ. ಕಶ್ಕೊಮರಿ ಮಸ್ತಾ. ಓ ಸೂಪರ್, ಕಾಸ್ಕೋಮಾರಿ ಮಸ್ತ್ ಆಯ್ತು. ಕೇಳಿದ್ರೆ ಯಾವ ಥರ ಜಾಪನೀಸಲ್ಲಿ ರೆಸ್ಟೋರೆಂಟಿಗೆ ಹಾಂ, ಆರ್ಡರ್ ಸರ್. ಮಾಡಿ? ಹೌದಾ, ಹಾಂ ಹೋಗ್ತಿರ್ತೀರಾ ನೀವು ಜಾಪನೀಸ್ ರೆಸ್ಟೋರೆಂಟ್ಗೆ? ಸರ್, ರಘುಸನೆ ಕರ್ಕೊಂಡು ಹೋಗ್ತಾರೆ. ಓ ಹೌದಾ, ಓಕೆ ಓಕೆ. ನೀವೆಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಬ್ಬರು? ನಾನ್ ವೆಜ್ ಅದೇ ಚಿಕನ್ ಮಟನ್ ಓಕೆ. ಓಕೆ ಓಕೆ. ಬೊತಾನಿಕ್ ಎಲ್ಲ ತಿನ್ನಲ್ಲ. ಬೊತಾನಿಕ್. ನಿಮ್ಮ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ, ಗೊತ್ತೇ ಆಗ್ತಿಲ್ಲ ಹಾಂ. ಅಂತ. ಹೈ ಹಾಂ. ಹೈ ಸುಮನ್ ಸಾನ್ ಮತ್ತು ಹರ್ಷಿತಾ ಸಾನ್. ಸುಮನ್ ಸಾನ್ ಈಗ ಕಸ್ಟಮರ್. ಎಲ್ಲೋದ್ರು ಹರ್ಷಿತಾ ಸಾನ್? ಹಾ ಇವೇನಿಲ್ಲ ಮ್ಯೂಟ್ ಅಲ್ಲಿ. ಓ ಸಾರಿ. ಹೈ ಇರಾಶ್ ಮಸೆ ಹಾಂ. ಏನಿದು? ಇರಾ ಇರಾ ಇರ ಒತ್ತೇಳ್ಬೇಕು. ಈ ರಾ ಶಾ ಈ ಮಸೆ, ಇರಶಾಯಿ ಮಸೆ. ಇರಾಶಾಯಿ ಮಸೆ. ನೀವು ಸಿಲಿ ಹೋಗಿ ಜಾಪನೀಸ್ ರೆಸ್ಟೋರೆಂಟಿಗೆ ಕರೀತಾರೆ ಈ ಥರ ನಿಮಗೆ, ಬರ ಮಾಡ್ಕೊಂತಾರೆ ಈ ಥರ ನಿಮಗೆ. ಹೈ ಕರೆ ರೈಸ್ ಓ ಇತ್ಸುತ್ಸು ಕುದಸಾಯಿ. ಹಾಂ, ಕರ ರೈಸನ್ನು 5 ಕೊಡಿ. 5 ಕೊಡಿ. ಹಾಂ. ಖಾಶಿಕೋ ಮರಿ ಮಸ್ತಾ. ಹೈ ನೀವು ಈ ಥರ ಹೇಳ್ಬಿಟ್ರೆ ಅವ್ರು ಎದ್ದೇ ಹೋಗ್ಬಿಡ್ತಾರೆ. ಖಾಶಿಕೋ ಮರಾಯಿ ಮಸ್ತಾ. ಕಾಶಿಕೋಮಾರಿ ಮಾಶಿತಾ. ಕಾಶಿಕೋಮಾರಿ ಮಾಸ್ತಾ. ಖಾಶಿಕೋ ಮರಿ ಮಸ್ತಾ. ಎಸ್. ಹಾಯ್ ನೆಕ್ಸ್ಟು ಮತ್ತೆ ಕಾನ್ವರ್ಸೇಷನ್ನು. ಹಾಂ, ಯಾರು? ಚೈತ್ರ ಸಾನ್ ಮತ್ತು ಸಾಗರ್ ಸಾನ್. ಚೈತ್ರ ಸಾನ್ ಎ, ಸಾಗರ್ ಸಾನ್ ಬಿ. ಸೊ ಕಜೋಕುವ. ಓಕೆ, ನಿಮ್ಮ ಕುಟುಂಬದ ಬಗ್ಗೆ ಕೇಳ್ತಿದ್ದೀರಾ? ಓಕೆ. ಹೈ ಕಜೋಕುವ ನಾನಿನ್ ದೆಸ್ಕಾ. ಹ್ಞೂ. ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದೀರಾ? ನಾನು ಇಮಸ್ಕಾ ಅಂತ ಬಂದರೆ ಎಷ್ಟು ಜನ ಇದ್ದೀರಾ, ಇಲ್ಲಿ ಬರೀ ಎಷ್ಟು ಜನ ಅಷ್ಟೇ. ಎಷ್ಟು ಜನ? ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಹಂಗಂತೀವಲ್ಲ. ಹೇಳಪ್ಪ ಸಾಗರಣ್ಣ. Yonindes. ಹೇಳಿ ಯಾರು ಅಂತ. ಆಯ್ತು. Hahato ototo ga futari imasu. ಅರ್ಥ? Hahato ತಾಯಿ ಮತ್ತೆ ಒತೋತೋ ತಮ್ಮ. ತಾಯಿ ಮತ್ತೆ ತಮ್ಮ ಇಬ್ಬರಿದ್ದಾರೆ. ನೆಕ್ಸ್ಟು ರಘು ಸಾನ್, ಸುಮನ್ ಸಾನ್. ಎ ರಘು ಸಾನ್, ಬಿ ಸುಮನ್ ಸಾನ್. ಕಜೋಕುವ ನಾನಿನ್ ದೆಸ್ಕಾ. ಇದು ಓಕೆ. ಸಾನೆನ್ ದೆಸ್ ಸುಮಾತೋ ಕೊದೊಮಗ ಪುತರಿ ಮಸ್. ಕೊದೊಮಗ ಮಸ್. ಓಕೆ. ನೆಕ್ಸ್ಟು ಅಷ್ಟೇ ಸರ್. ಓಕೆ, ಒಂದು ನಿಮಿಷ ತಾಳಿ, ಇಲ್ಲಿ ಏನೋ ಎಡವಟ್ಟಾಯಿತು. ಇಲ್ಲಿ ನೋಡಿ ಮೇಲೆ. ಓಕೆ, ಅಮ್ಮ ಮತ್ತು ತಮ್ಮ. ಅಮ್ಮ ಇದ್ದಾರೆ ಮತ್ತು ತಮ್ಮ ಇಬ್ಬರಿದ್ದಾರೆ. ಸೊ ಇಲ್ಲಿ 4 ಜನ. ನಾನು ಅಂದ್ಕೊಂಡಿದ್ದೆ ಅಮ್ಮ ಮತ್ತು ತಮ್ಮ ಇಬ್ಬರು ಸೇರಿ ಇಬ್ಬರು ಅಂತ. ಅಲ್ಲ, ಇಲ್ಲ ಸರ್, ಅದು ಅಮ್ಮ ಒಬ್ಬರು, ಇಬ್ರು ತಮ್ಮಂದಿರು ಇದ್ದಾರೆ. ಎಸ್, ಅಮ್ಮ ಒಬ್ಬರು, ಇಬ್ಬರು ತಮ್ಮ. ಸೊ ಟೋಟಲ್ ಆಗಿ 4 ಜನ. 4 ಜನ ಆಯ್ತು. ಈಗಾಯ್ತು. ಎಸ್. ಇಲ್ಲಿ ಸುಮಾತೋ ಕೊದಮ್ಮ ಅಂತ ಹೇಳಿದೆ ನಾನು. ಅರ್ಥ ಎಷ್ಟು ಜನ ಇದ್ದೀರಾ? ಅವ್ರು ಇಬ್ರು ಇದಾರೆ, ಪ್ಲಸ್ ನಾನೊಬ್ಬನ ಆಗ್ತೀನಲ್ಲ, 3 ಆಗ್ತಾರಲ್ಲ. 4 ಜನ ಆಗ್ತೀರಾ. ಹೆಂಡತಿ ಒಬ್ರು, ಮಕ್ಕಳು ಇಬ್ರು, ಸೊ ನೀವು ಒಬ್ರು 4. ಅದು ಅರ್ಥ. ಇದು ಫುತಾರಿ ಅಂದರೆ ಹಂಗೆ.
Tsumato, kodomo ga futarimasu. ಉತರಿಮಸ್. ಹೆಂಡತಿ ಮತ್ತು ಮಕ್ಕಳು ಇಬ್ಬರಿದ್ದಾರೆ. Right. ಗೊತ್ತಾಯ್ತಾ? ಈಗ ಸ್ವಲ್ಪ ಟ್ರಿಕ್ ಇತ್ತು ಇದು. ಎಸ್, ಸುಮನ್ ಸಾನ್ ಆಯಿತು. ನೆಕ್ಸ್ಟ್ ಯಾರು? ಚೈತ್ರ ಸಾನ್ ಮತ್ತು ಹರ್ಷಿತಾ ಸಾನ್. ಚೈತ್ರ ಸಾನ್ ಮತ್ತು ಹರ್ಷಿತಾ ಸಾನ್. ಎಸ್. ಸೆನ್ಸೆ ನಾನು ಎ ಓದಿದ್ದೆ. ಓಕೆ, ಈಗ ರೋಲ್ ಚೇಂಜ್. ಖಜೋಕು ವ ನಾನ್ನೇನ್ ದಸ್ಕ. ಹ್ಞೂ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ? ಫ್ಯಾಮಿಲಿ ಎಷ್ಟು ಜನ? ಯೋನಿನ್ ದೆಸ್. 4 ಜನ ಇದ್ದೀರಾ? ಯಾರು? ಹೈ. ಯೋನಿನ್ ದೆಸ್ ಚಿಚಿತೋ ಕ್ಯೋದೈ ಗಾ ಫುತಾರಿ ಇಮಾಸ್. ಅರ್ಥ? 4 ಜನ ಹಾಂ. ತಂದೆ, ಹ್ಞೂ ನನ್ನ ಸಿಬ್ಲಿಂಗು ಇಬ್ರಿದೀವಿ. ಅಪ್ಪ ಮತ್ತು ಸಿಬ್ಲಿಂಗ್ ಇಬ್ಬರಿದ್ದೀವಿ. ಇಬ್ರಿದೀವಿ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಗೊತ್ತಲ್ಲ, ಇಬ್ಬರಿದ್ದೀವಿ. ಎಸ್. ನೆಕ್ಸ್ಟ್ ಸಾಗರ್ ಸಾನ್, ರಘು ಸಾನ್. ಕಜುಕುವ ನಾನ್ನಿನ್ ದೆಸ್ಕ. ಫ್ಯಾಮಿಲಿ ಎಷ್ಟು ಜನ? ಫ್ಯಾಮಿಲಿ ಎಷ್ಟು ಜನ? ಹಾಂ. ರೋಷನ್ ರ್ಯೋಶಿನ್. ಪೇರೆಂಟ್ಸ್. ಪೇರೆಂಟ್ಸು. ರೋಷನ್, ಇಮೋತೋ ತಂಗಿ. ಇಮೋತೋ. ಸೊ ನೀವು ಎಷ್ಟು ಜನ ಆದ್ರಿ ಟೋಟಲು? 4 ಜನ. ಪೇರೆಂಟ್ಸು. ಹಾಂ. ಇತ್ತೂರಿನ ಸೆನ್ಸ್ ಆಯ್ತು. ಓಕೆ. ಹಾಂ. ಯೋನಿನ್ ದೆಸ್. ಹಾಂ. ರ್ಯೋಶೋತೋ ಇಮೋತೋಗ ಇತೋರಿ ಇಮಸ್. ಇನ್ನೊಂದ್ಸರಿ ಹೇಳಿ. ರ್ಯೋಶಿನ್ ತೋ ಇಮೋತೋಗ ಇತೋರಿ ಇಮಸ್. ಅರ್ಥ? ಪೇರೆಂಟ್ಸು ತಂಗಿ ಮತ್ತೆ ತಂಗಿ. ಇತೋರಿಗ ತಂಗಿ ಒಬ್ರಿದ್ದಾರೆ. ರ್ಯೋಶಿನ್ತೋ ಇಮೋತೋಗ ಹಿತೋರಿ ಇಮಸ್. ಓಕೆನಾ? ಅಪ್ಪ ಅಮ್ಮ ಮತ್ತೆ ತಂಗಿ ಒಬ್ರಿದ್ದಾರೆ. ಸಾರಿ ಸೆನ್ಸರ್. ಸೊ ಇದು ಸಾನನ್ ಆಯ್ತಾ? ಅಪ್ಪ ಅಮ್ಮ ಇಬ್ರು, ತಂಗಿ ಒಬ್ರು, ಇವರೊಬ್ರು. ಟೋಟಲ್ 4 ಆಯ್ತು. ಗೊತ್ತಾಯ್ತು ಹೆಂಗೆ ಅಂತ? 4 ಅಪ್ಪ ಅಮ್ಮ, ತಂಗಿ ಮತ್ತೆ ಇವರು. ಮತ್ತೆ ಇಲ್ಲಿ ಮೇಲೆ ಎಲ್ಲ ಫುತಾರಿ ಬರ್ತಿತ್ತಲ್ಲ, ಸೊ ಅದು ಇಲ್ಲಿ ಫುತಾರಿ ಅಂತನಾ? ನೋಡಿ, ಇಲ್ಲೂ 4 ಜನ ಆಗ್ತಾರೆ. ಹೆಂಗೆ ಅಂದರೆ ಅಪ್ಪ ಒಬ್ರು, ಸಿಬಿಲಿಂಗ್ ಇಬ್ರು, 3 ಜನ, ಇವರೊಬ್ರು ಸೇರಿಸಿದ್ರೆ 4 ಜನ. ಸೆನ್ಸೆ ಅದು ಇದು ಥರ್ಡ್ ಒನ್ 3 ಜನ ಆಗ್ತಾರೆ ಅಲ್ವಾ ಸೆನ್ಸೆ? ಹರ್ಷಿತಾ ಸಾನ್ ಹೇಳ್ದಂಗೆ ಅಂತ ನಂಗೂ ಇಲ್ಲ ನೋಡಿ, ಅಪ್ಪ ಒಬ್ರ ಚಿಚಿತೋ ಕ್ಯೋದಾಯಿಗ ಫುತಾರಿಮಸ್. ಅಪ್ಪ ಒಬ್ರು, ಅಣ್ಣ ತಮ್ಮ ಇಬ್ರು, 3 ಜನ ಆಯ್ತು. 3 ಜನ ಆಯ್ತು. ಮತ್ತೆ ನೀವೊಬ್ರು, 4 ಜನ ಆಯ್ತು. ಅದು ಓಕೆ ಸೆನ್ಸೆ. ಇದು ಮೂರನೇದು. ಓಕೆ. ರ್ಯೋಶನ್ ಪೇರೆಂಟ್ಸ್ ಇಬ್ರು, ತಂಗಿ ಒಬ್ಳು, ಆಮೇಲೆ ನೀವೊಬ್ರು, 4 ಜನ ಆಯ್ತಲ್ಲ. ಕರೆಕ್ಟ್ ಸೆನ್ಸೆ. ರ್ಯೋಶನ್ ಪೇರೆಂಟ್ಸ್ ಅಲ್ವಾ, ಸೊ ಇಬ್ರು. ಅದಕ್ಕೆ ಇಬ್ರು. ಕನ್ಫ್ಯೂಷನ್. ಓಕೆ.